ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಚೈತ್ರ. ವೆಲ್ಕಮ್ ಟು ಸಂಡೇ ವ್ಲಾಗ್. ಇವತ್ತು ಫಾದರ್ಸ್ ಡೇ ಕೂಡ. ಸೊ ಇವತ್ತಿನ ದಿನ ನಮ್ಮದು ಹೇಗಿರುತ್ತೆ ನೋಡೋಣ. ಈಗ ಸದ್ಯಕ್ಕೆ ನಾನು ಒಬ್ಬಳೇ ಎದ್ದಿರೋದು. ಸಾನು ರಾಜೇಶ್ ಎದ್ದಿಲ್ಲ. ಸಂಡೇ ಆಗಿರೋದ್ರಿಂದ ಅವರಿಬ್ಬರು ತುಂಬಾ ಲೇಟ್ ಹೇಳೋದು. ನನಗೆ ಅದು ಏನೋ ಗೊತ್ತಿಲ್ಲ, ರಜಾ ಇದ್ದಾಗಲೇ ಬೇಗ ಎಚ್ಚರ ಆಗುತ್ತೆ. ಸಮ್ಟೈಮ್ಸ್ ನಾನು ಎದ್ದು ಕೆಲಸ ಮಾಡಿಬಿಟ್ಟು 1 hour ಅಷ್ಟು ಕೆಲಸ ಮಾಡಿಬಿಟ್ಟು ಮತ್ತೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಇವತ್ತು ಆಲ್ಮೋಸ್ಟ್ 6:37ಗೆ ಎಚ್ಚರ ಆಯಿತು. ಪರವಾಗಿಲ್ಲ, ನಿದ್ದೆ ಫುಲ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಮಲಗೋ ಮೂಡ್ ಇವತ್ತು ಇಲ್ಲ. ಇವತ್ತಿನ ನನ್ನ ಸಂಡೇ ಟಾಸ್ಕಲ್ಲಿ ನನ್ನ ಬಾಲ್ಕನಿಯಲ್ಲಿ ಇಟ್ಟಿರೋ ಅಂಥ ಸಣ್ಣ ಗಾರ್ಡನ್ನ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೆಲನ ಗುಡಿಸಿ ಒರೆಸ್ಕೊಳ್ತೀನಿ ದಿನಾನು. ಕೆಳಗೆ ಹೋದಾಗ ಸ್ವಲ್ಪ ನೀರು ಕಡಿಮೆ ಆಗಿ ಒಣಗ್ದಂಗೆ ಆಗಿತ್ತು, ಎಲೆಗಳೆಲ್ಲ ಉದುರಿದೆ. ಅದನ್ನು ಸ್ವಲ್ಪ ನೀಟ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಗಿಡಗಳ ಕೆಲಸಕ್ಕೆ ಅಂತ ಬಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಕೆಲಸಗಳಿರುತ್ತೆ ಅಲ್ಲಿ. ನೋಡೋದಕ್ಕೆ ತುಂಬಾ ಸಿಂಪಲ್ ಅನಿಸುತ್ತೆ, ಏನು ಕೆಲಸ ಇರುತ್ತೆ ಅಲ್ಲಿ ಅಂತ ಅನಿಸುತ್ತೆ. ಬಟ್ ಆ ಗಿಡಗಳ ಬಗ್ಗೆ ಕೇರ್ ಮಾಡೋರ್ಗೇ ಗೊತ್ತು ಅದು ಎಷ್ಟು ಕೆಲಸ ಹಿಡಿಸತ್ತೆ ಅಂತ ಹೇಳಿಬಿಟ್ಟು ಅಲ್ವಾ. ಖುಷಿನೂ ಆಗುತ್ತೆ ನನಗೆ, ತುಂಬ ಖುಷಿ ನನಗೆ ಈ ಪ್ಲ್ಯಾನ್ಸ್ಗಳದ್ದೆಲ್ಲ ಮಾಡಬೇಕು ಅಂದರೆ. ಮಣ್ಣು ಲೂಸ್ ಮಾಡು, ಅಥವಾ ಎಲೆಗಳ ಮೇಲೆ ಧೂಳು ಕೂತಿರುತ್ತೆ ಅದನ್ನು ಕ್ಲೀನ್ ಮಾಡು. ಈ ಒಣಗೋಗಿರೋ ಎಲೆಗಳೇನಿರುತ್ತೋ ಅದನ್ನೆಲ್ಲ ತೆಗೆದಾಗ ಫ್ರೆಶ್ ಎಲೆಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಮತ್ತು ಇದು ಎರಡೂ ಮಿಕ್ಸ್ ಇದ್ದರೆ ಒಂಥರ ಡಲ್ಲಾಗಿ ಕಾಣುತ್ತೆ. ಸೊ ಆ ಕೆಲಸನ ಮಾಡು. ಕೆಳಗಡೆ ಎಲ್ಲ ಒಣಗೋಗಿರುತ್ತೆ, ಮೇಲ್ಗಡೆ ಎಲ್ಲ ಫ್ರೆಶ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡು. ಗೊಬ್ಬರ ಹಾಕು, ಮಣ್ಣು ಚೇಂಜ್ ಮಾಡು. ಈ ಥರ ಸಣ್ಣ ಪುಟ್ಟ ಕೆಲಸಗಳು ತುಂಬಾ ಬರುತ್ತೆ. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬಟ್ ಐ ಎಂಜಾಯ್. ಹಾಗಂತ ಹೇಳ್ಬಿಟ್ಟು ದಿನಪೂರ್ತಿ ಇಲ್ಲೇ ಇರೋದಕ್ಕಾಗೋದಿಲ್ಲ. ಅಲ್ಪ ಸ್ವಲ್ಪ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಎದ್ದ ತಕ್ಷಣ ನಾನಿವತ್ತು ಆ್ಯಪಲ್ ಸೀಡರ್ ವಿನೆಗರ್ನ ತೊಗೊಂಡಿದ್ದೆ, ಬಿಸಿ ನೀರು ಜೊತೆ, ಅಂದರೆ ಬೆಚ್ಚಗಿನ ನೀರು ಜೊತೆ. ಅಷ್ಟೇ. ರಾಜೇಶ್ ಹೇಳ್ತಾ ಇದ್ರು, ಅದು ನಿನಗೆ ಕುಡಿದಾಗ ತುಂಬ ಹೊತ್ತು ಹೊಟ್ಟೆ ಹಸಿವು ಆಗೋದಿಲ್ಲ, ತಡೆಯುತ್ತೆ ಅಂತ ಹೇಳಿಬಿಟ್ಟು. ಸೊ ಈಗ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಸುಮಾರು 1.5 hour ಆಗ್ತಾ ಬಂತು ನಾನು ಎದ್ದು. ಈಗ ಬಾದಾಮ್ ತಿಂತಾ ಇದ್ದೀನಿ. ರಾತ್ರಿನೇ ನೆನೆಸಿರೋ ಅಂಥ ಬಾದಾಮನ್ನ ಬೆಳಿಗ್ಗೆ ಸಿಪ್ಪೆ ಸುಲಿದ್ಬಿಟ್ಟು ಒಂದು 4 ತಿನ್ನೋದು ನಾನು ಮತ್ತು ರಾಜೇಶ್ ಇಬ್ರು. ಸಾನು ಕೂಡ ಒಂದು 2 ತಿಂತಾಳೆ. ಸೊ ಇವಾಗ ತಿಂತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ಕ್ಯಾರೆಟು, ಕುಕುಂಬರ್ ಎಲ್ಲನೂ ಕಟ್ ಮಾಡಿ ಇಡೋಣ. ಅಂದರೆ ಇನ್ನು ಟೈಮ್ ನಮ್ಮಲ್ಲಿ ಸಂಡೇ ಆಗಿರೋದ್ರಿಂದ ಸ್ವಲ್ಪ ತಿಂಡಿ ಅಡುಗೆ ಎಲ್ಲ ಲೇಟು. ಅಲ್ಲಿ ತನಕ ಏನಾದರೂ ಸಲಾಡ್ ತಿನ್ನೋಣ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಅಂದರೆ ಸಾನುಗೂ ಕೂಡ ಕೊಡ್ತೀನಿ ಬೆಳಿಗ್ಗೆ ಹೊತ್ತು. ಎಲ್ಲರೂ ತಿಂತೀವಿ. ನಾವು ತಿಂದ್ರೇ ಮಕ್ಕಳು ತಿನ್ನೋದು. ಅದಕ್ಕೆ ನಾವು ನಮ್ಮ ಜೊತೆ ಅವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಕೊಡ್ತೀನಿ. ಮಸ್ತ್ ಮಸ್ತ್ ಮಸ್ತ್. How was my gift? Fantastic. Enjoyed? ಸಖತ್ತಾಗಿ ಬಂದಿದೆ. ಅವತ್ತು ಮಾಡಬೇಕಾದ್ರೂ ನಿಮ್ಗೆ ನಗು ಬಂದಿಲ್ವಾ? ಇವಾಗ ಇಷ್ಟು ನಗ್ತಿದ್ದೀರಲ್ಲ. ಅವಾಗ ಮಾಡ್ಬೇಕಾದ್ರೆ ಅಂತಂದ್ರೆ ಅಷ್ಟು ಗೊತ್ತಾಗ್ಲಿಲ್ಲ. ಈಗ ನೋಡಿದಾಗ ಅದೇ ರಿಯಲ್ ಆಗಿ ಹಂಗೆ ನಾವು ಮಾಡ್ಬೇಕಾದ್ರೆ ನಮ್ಗೆ ಅನ್ಸಲ್ಲ, ನೋಡಿದಾಗಲೇ ಅದ್ರದ್ದು ಎಫೆಕ್ಟ್ ಗೊತ್ತಾಗೋದು. ಈಗ ನೋಡಿದ್ನಲ್ಲ ಸೂಪರ್ ಆಗಿ ಪುಷ್ಪ 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 ಪುಷ್ಪ. ನಿನ್ ಥಾಟ್ ಏನಿತ್ತು ಅಂತ ನನ್ಗೆ ಗೊತ್ತಿರಲಿಲ್ಲ. ನೀವು ನೋಡಿರ್ಲಿಲ್ವಾ? ನೋಡಿರ್ಲಿಲ್ಲ. ರಿಯಲ್ ವಿಡಿಯೋನು ನೋಡಿಲ್ವಾ? ರಿಯಲ್ ವಿಡಿಯೋ ನೋಡಿದ್ದೆ, ಬಟ್ ನೆನ್ನೆ ಒಂದು ರೀಲ್ನ ಹಾಕಿದ್ದೆ, ಅದನ್ನು ನೀವು ನೋಡಿಲ್ಲ ಅಂದರೆ ನೋಡಿ. ದಟ್ ವಾಸ್ ಮೈ ಗಿಫ್ಟ್ ಫಾರ್ ರಾಜೇಶ್ ಆನ್ ಫಾದರ್ ಡೇ. ಅದನ್ನು ನೋಡಿಬಿಟ್ಟು ಅವರು ಖುಷಿ ಪಡ್ತಾ ಇರೋದು. ಸೊ ರಾಜೇಶ್ ಈಗ ಹೊರಟ್ರಲ್ಲ, ಅವ್ರಿಗೆ ಗಂಜಿ ಮಾಡಿ ಕೊಟ್ಟೆ. ಇನ್ನು ಅವಕಾಡೋ ಇತ್ತು, ಅವಕಾಡೋನ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ನಾನು ಹೇಗೆ ಮಾಡ್ತೀನಿ, ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ, ನೋಡ್ಬೋದು. ಬಾಯ್ ಬಾಯ್. ನೀವು ಹೇಳಿ ಯಾಕೆ? ನಮ್ಮ ಫ್ರೆಂಡ್ಸ್ ಎಂಜಾಯ್ ಮಾಡ್ಕೊ.
ನಿಮ್ ಕರ್ಕೊಂಡು ಹೋಗಿದ್ನಲ್ಲಪ್ಪ, ಎಂಜಾಯ್ಮೆಂಟ್ ಆಯ್ತು. ನೀವ್ ಆಗ್ಲಿಲ್ಲ ಮತ್ತೆ ನಿಮ್ಗೆ ಎಂಜಾಯ್ಮೆಂಟ್ ಆಗ್ಲಿಲ್ಲ? ನಮ್ಮ ಫ್ರೆಂಡ್ಸ್ ಜೊತೆ ಹೋಗಂಗಿಲ್ವಾ? ಹೋಗ್ತೀವಿ. ಥ್ಯಾಂಕ್ ಯು. ನೋಡ್ರಿ ಹೆಂಗ್ ಹೇಳ್ತಾರೆ, ನಿಮಗೆ ಕರ್ಕೊಂಡು ಹೋಗಿದ್ನಲ್ಲ ನಾವು ಹೋಗ್ತೀವಿ ಈಗ ಅಂತ. ಹಾಗಿದ್ರೆ ನಮ್ ಜೊತೆ ನಿಮ್ಗೆ ಎಂಜಾಯ್ಮೆಂಟ್ ಆಗ್ಲಿಲ್ಲ ಅಂತ ಅರ್ಥ. No, your dialogue was like that. ಅದೊಂಥರ ಎಂಜಾಯ್ಮೆಂಟ್, ಇದೊಂಥರ ಎಂಜಾಯ್ಮೆಂಟ್ ಗೊತ್ತಾ? ಕೊಡು. ನೀವು ತಿಂದ್ರಾ? ಇಲ್ಲ, ನೀವೀಗ ಹೊರಟ್ರಲ್ಲ ಅಂತ ನಿಮಗೆ ಕೊಟ್ಟಿದ್ದಾರೆ. ನಮಗೆ ಫಾದರ್ ಆಗೋ ಪುಣ್ಯ ಕೊಟ್ಟಿದ್ದು, ನಿಮಗೂ ಹ್ಯಾಪಿ. ಅದಕ್ಕೆ ಸಕ್ಕರೆ ಹಾಕಿಲ್ಲ ಬೇಡ. ನನಗೆ ಗೊತ್ತು ತಗೊಳ್ಳಲ್ಲ ಅಂತ ನೀನು. ಏನ್ ಜಾಸ್ತಿ ಇಲ್ಲ, ಸುಮ್ಮನೆ ಒಂದು ರೌಂಡ್ ಡಿಸ್ಕಸ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಬೇಗ. ಎಂಜಾಯ್. ನಮ್ಮ ಚಿಂತೆ ಮಾಡಬೇಡಿ, ನಾವು ನೋಡ್ಕೋತೀವಿ ನಮ್ಮನ್ನ. ಥ್ಯಾಂಕ್ ಯು. ಹೆಲೋ ಸ್ನೇಹಿತರೆ, ಈಗ ಸ್ನಾನ ಮಾಡಿ ಬಂದೆ. ರಾಜೇಶ್ ಹೋಗಿ ಸುಮಾರು ಹೊತ್ತಾಯಿತು. ಇವತ್ತು ಸಂಡೇ, ಕ್ಲೀನಿಂಗ್ ಕೆಲಸ ಏನೂ ಮಾಡಿಲ್ಲ. ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಳ್ಳೋಣ. ಸೊ ಈಗ ಸ್ನಾನ ಮಾಡಿ ಬಂದಿದ್ದೀನಿ. ತಿಂಡಿಗೆ ಇವತ್ತು ತಿಂಡಿ ಅಂತ ಪ್ರಾಪರಾಗಿ ಏನೂ ಮಾಡಲೇ ಇಲ್ಲ. ಮೆಂತೆ ಮುದ್ದೆ ಮಾಡಬೇಕಿತ್ತು, ಅದು ಹಸಿಟ್ಟು ಖಾಲಿ ಆಗಿದೆ. ತಂದಿದ್ದೀನಿ, ಆದರೆ ಮಾಡೋದಕ್ಕೆ ಅದನ್ನು ಕ್ಲೀನ್ ಮಾಡಿ ಅಕ್ಕಿ ವಾಶ್ ಮಾಡಬೇಕು. ಅಕ್ಕಿ ತೊಳೆದು ಅದನ್ನು ಒಣಗಿಸಿ ಆಮೇಲೆ ಕೊಟ್ಟು ಕಳಿಸ್ಬೇಕು. ಅದು ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ. ಸೊ ಇವತ್ತು ಮೆಂತೆ ಮುದ್ದೆ ಕೂಡ ಮಾಡಿಲ್ಲ. ರಾಗಿ ಗಂಜಿ ಮಾಡಿದ್ದೆ. ರಾಗಿ ಗಂಜಿ, ಸಾನುಗೆ ಬ್ರೆಡ್, ಕಾರ್ನ್ಫ್ಲೇಕ್ಸು, ನಾನು ಸ್ವಲ್ಪ ಫ್ರೂಟು, ವೆಜಿಟೇಬಲ್ಲು ಹಾಗೆ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಈಗ ಹೋಗ್ಬಿಟ್ಟು ಅಡುಗೆಗೆ ಶುರು ಮಾಡಬೇಕು. ಅಡುಗೆ ಇವತ್ತು ಸ್ಪೆಷಲ್ ನಾನ್ ವೆಜ್. ಸೊ ರಾಜೇಶ್ ಹೋಗ್ತೀನಿ ಅಂತ ನಿನ್ನೆ ಹೇಳಿದ್ದವರು, ಹತ್ರನೇ ಅಂತೆ, ಹಾಗಾಗಿ ಹೋಗ್ತೀನಿ ಅಂದ್ಬಿಟ್ಟು. ಸೊ ನಾನು ಸಾನು ಫಾದರ್ಸ್ ಡೇಗೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಅವರು ಹೋಗ್ತೀನಿ ಅಂದ ತಕ್ಷಣ ನನಗೆ ಡೋಸ್ ಆಯ್ತುವಾ, ನಾವೇನೋ ಸ್ಪೆಷಲ್ ಪ್ಲ್ಯಾನ್ ಮಾಡೋಣ ಅಂತಿದ್ರೆ ಇವ್ರು ಹೋಗ್ತೀನಿ ಅಂತಿದ್ದಾರಲ್ಲ ಅಂದ್ಬಿಟ್ಟು ಟೇಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಇವಾಗ ತಾನೇ ಎಲ್ಲ ಹೊರಗಡೆ ಹೋಗಿ ಬಂದಿದ್ದೀರಾ, ಮತ್ತೆ ಹೋಗ್ತೀನಿ ಅಂತಿದ್ದೀರಲ್ಲ ಅಂದ್ಬಿಟ್ಟು. ಸೊ ಇಲ್ಲೇ ಹತ್ತಿರ ಒಂದು ಸ್ವಲ್ಪ ಹೊತ್ತೇ ಹೋಗ್ಬಿಟ್ಟು ಬರ್ತೀನಿ ಅಂತ. ಸರಿ ಬಿಡು, ಮಧ್ಯಾಹ್ನ ಮಾಡೋದಿನ ರಾತ್ರಿಗೆ ಮಾಡೋಣ ಅಂತ ಹೇಳಿ ನಾನು ಸುಮ್ಮನಾದೆ. ಸೊ ನಮ್ಮದೇ ಬೇಜಾರು ಅಲ್ವಾ, ನಾವು ಯಾರೂ ಮೀಟೇ ಮಾಡೋದಿಲ್ಲ. ಈ ಥರ ಹೋಗೋದಕ್ಕೆ ನಮ್ಗೆ ಆಪರ್ಚುನಿಟಿನೂ ಸಿಗೋದಿಲ್ಲ. ಎನಿವೇಸ್ ಎಂಜಾಯ್ ಮಾಡಲಿ ಸ್ನೇಹಿತರೆ. ಈಗ 5 ಗಂಟೆ ಆಗ್ತಾಯಿದೆ ಟೈಮು. ನಾನು ಮಲಗಿಬಿಟ್ಟಿದ್ದೆ. 3 ಗಂಟೆ ನಿದ್ದೆ ಬರೋ ಥರ ಆಯಿತು. ನಮ್ಮ ಸಾನು ಥರ ನನಗೂ ಟಿ ವಿ ನೋಡೋಕ್ಕೆ ಏನೂ ಸಿಗಲಿಲ್ಲ. ಅದಕ್ಕೆ ಬೋರ್ ಆಯಿತು ಅಂದ್ಬಿಟ್ಟು ನಾನು ಹೋಗಿ ಮಲ್ಕೊಬಿಟ್ಟೆ. ಟಿ ವಿ ನೋಡೋಕ್ಕೆ ಯಾಕೆ ಸಿಗಲಿಲ್ಲ ಅಂತ ಕೇಳಿದ್ರೆ ಸಾನುನೇ ನೋಡ್ತಾಯಿದ್ಲು. ಪಾಪ ಅವ್ರಿಗೂ ಯಾಕೂ ಹುಷಾರಿಲ್ಲ. ವೆದರ್ ಚೇಂಜ್ ಆಯ್ತಲ್ವಾ. ಸೊ ಸಮ್ಮರ್ ಆಯಿತು, ವಿಂಟರ್ ಶುರು ಆಯಿತು. ಸದ್ಯ ಅಂದರೆ ನಾವು ಟ್ರಿಪ್ಪಲ್ಲಿದ್ದಾಗ ಏನೂ ಆಗಲಿಲ್ಲ ಸಾನುಗೆ. ಬಂದ ಮೇಲೆ ಅದೂ ನೆನೆ ಸ್ಕೂಲಲ್ಲಿ ಅವಳ ಫ್ರೆಂಡ್ಗೇನೋ ಹುಷಾರಿರ್ಲಿಲ್ವಂತೆ. ಅವಳು ಹತ್ರ ಮಾತಾಡ್ತಾ ಇದ್ದೆ ಮಮ್ಮ, ಅವಾಗಲಿಂದ ನಂಗೆ ಸ್ವಲ್ಪ ಯಾಕೋ ಏನೋ ಒಂಥರ ಆಗ್ತಾಯಿದೆ ಅಂದ್ಲು. ಸರಿ ನೆನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ವಿ, ಸ್ಟೀಮ್ ತಗೋ ಸರಿ ಅಂದ್ಬಿಟ್ಟು. ಇವತ್ತು ಪಾಪ ಜಾಸ್ತಿ ಆಗಿಬಿಟ್ಟಿದೆ. ಸಿರಪ್ ಕೊಡ್ತಾಯಿದ್ದೀನಿ. ಸಿರಪ್ ಒಳಗೆ ವರ್ಕ್ ಆಗೋಲ್ಲ, ಟ್ಯಾಬ್ಲೆಟೇ ಕೊಡಬೇಕು. ಟ್ಯಾಬ್ಲೆಟ್ದು ಪ್ರಿಸ್ಕ್ರಿಪ್ಷನ್ನ ನಾನು ಹಾಳು ಮಾಡಿದ್ದೀನಿ. ಅದಕ್ಕೆ ಟ್ಯಾಬ್ಲೆಟ್ ಕೂಡ ಇಲ್ಲ ನನ್ನ ಹತ್ರ. ಹೋದರೆ ಡಾಕ್ಟರ್ ಹತ್ರನೇ ಹೋಗಬೇಕು. ಡಾಕ್ಟರ್ ಹತ್ರ ಹೋದರೆ ಜ್ವರನೂ ಇಲ್ಲ, ಜಸ್ಟ್ ಈಗ ಸಿಂಪ್ಟಮ್ಸ್ ತೋರಿಸ್ತಾ ಇದೆ ಅಷ್ಟೇ, ಕೋಲ್ಡ್ ಕಾಫ್. ಅದಕ್ಕೆ ಅವ್ರು ಕೊಡೋದಿಲ್ಲ ಅಂದ್ಬಿಟ್ಟು ಸಿರಪ್ಪೇನೆ ಡೋಸ್ ಸ್ವಲ್ಪ ಜಾಸ್ತಿ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು ಇವಾಗ ಶುರು ಮಾಡಿದ್ದು ಯಾಕೆ ಅಂದರೆ ರಾಜೇಶ್ ಬಂದಾಗ ನಾನು ಮಲಗಿದ್ದೆ. 4 ಗಂಟೆ ಅರೌಂಡ್ ಏನೋ ಬಂದಿದ್ದಾರೆ. ಸಾನು ಮಾತ್ರ ಈ ಮಲಗಿ ಎದ್ಲು ಅವಳು. ಆಮೇಲೆ ಇವಾಗ ನಾನು ಎದ್ದು ಬನ್ನಲ್ಲ, ಎಲ್ಲಿ ಡಾಡಾ ಅಂದೆ. ಸರಿ ಡಾಡಾ ಬಾತ್ರೂಮ್ಗೆ ಹೋಗಿದ್ದಾರೆ ಅಂತ ಇವಳು. ನಾನು ಬಂದಾಗಲಿಂದ ಇದೇನಿಲ್ಲ, ಬಂದೇ ಇಲ್ಲ ಬಾತ್ರೂಮಿಂದ ಆಚೆ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ಡೌಟ್ ಬಂದು ನೋಡಿದ್ರೆ ರಾಜೇಶ್ ಇಲ್ಲಿ ರೂಮಲ್ಲಿ ಮೆಡಿಟೇಟ್ ಮಾಡ್ತಾ ಇದ್ದಾರೆ. ಯಾಕ್ರಿ ಹಿಂಗೆ ಕೂತ್ಕೊಂಡಿದ್ದೀರಾ ಅಂದರೆ ತಲೆನೋವು ಶುರು ಆಗ್ಬಿಟ್ಟಿದೆ, ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತೆ. ಈಗ ಟೀಸ್ ಮಾಡೋಣ ಅಂತ ವಿಡಿಯೋ ಶುರು ಮಾಡಿದೆ. ಪಾಪ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಮಾತಾಡ್ತಾನೆ ಮಲಗಿಬಿಟ್ಟಿದ್ದಾರೆ. ಅದಕ್ಕೆ ಸಾನುಗೆ ಸರಿ ಮಗ ನಾನೇ ನಿನ್ನ ಜೊತೆ ಆಟಾಡ್ತೀನಿ ಬಾ ಅಂದ್ಬಿಟ್ಟು ಬಂದ್ವಿ. ಸಾನು ಅಂದ್ಲು ಡಾಡಾ ನನ್ನ ಜೊತೆ ಆಟಾಡ್ತೀರಾ ಅಂತ. ಹ್ಞೂ ಮಗಳೇ ಆಟಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಮಲಗಿಬಿಟ್ಟಿದ್ದಾರೆ. ನಾನು ವಾಶ್ರೂಮ್ಗೆ ಹೋಗಿದ್ದೆ, ವಾಶ್ರೂಮ್ಗೆ ಹೋಗಿ ಬರೋ ತನಕನೇ ಮಲಗಿಬಿಟ್ಟಿದ್ದಾರೆ. ನೋಡಿ ಇವಾಗ ಎದ್ರು. ನಾನು ಆಟಾಡ್ತಾ ಇದ್ದೀನಿ, ಮಲಗಿದ್ರಲ್ಲ. ಏನಾಯ್ತು ರಾಜೇಶ್ ಅವರೇ?
ಬಿಸಿಲು ಕಣೋ. ಆಮೇಲೆ 3 ಮ್ಯಾಚ್ ಆಡಿದ್ವಿ, ಸಾಕಾಗುತ್ತೆ. 2ನೇ ಮ್ಯಾಚ್ 3ನೇ ಮ್ಯಾಚಿಗೆ ಬಂದಿಟ್ಕೊಂಡ್ಬಿಡ್ತಿದ್ದೆ. ನಾನು ಅಂದ್ಕೊಂಡೆ, ಅಲ್ಲ ಈಗ ನನಗೆ ನೀನು ಡ್ಯಾನ್ಸ್ ಮಾಡು ಅಂದರೆ ಎಲ್ಲೋ ಒಂದು ಹೊರಗಡೆ ಹೋಗ್ತೀವಿ, ಡ್ಯಾನ್ಸ್ ಮಾಡು ಅಂದರೆ ಸ್ವಲ್ಪ ಡ್ಯಾನ್ಸ್ ಮಾಡೋದು ಆದಮೇಲೆ ಅವತ್ತು ರಾತ್ರಿ ಮೈಕೈ ನೋವು ಬರುತ್ತೆ. ಅದು ಬಿಟ್ಟು ನಾವು ಈ ಹುಡುಗರ ಥರ ಏನೋ ಆಟ ಆಡೋದೇ ಇಲ್ಲ, ಆಡಿದ್ರೂ ನಮಗೆ ಮೈಕೈ ನೋವು ಬರೋದಿಲ್ವಾ ಅಂತ ಒಂದು ಥಾಟ್ ಬಂತು. ಆಮೇಲೆ ಅನ್ನಿಸ್ತು ಇವ್ರಿಗೆ ಬರಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಆ ಥಾಟ್ ಬಂತು ಬೆಳಿಗ್ಗೆ. ನನಗೆ ಅನ್ನಿಸ್ತು ಹಂಗೆ, ಇವರು ಕ್ರಿಕೆಟ್ ಆಡೋದಕ್ಕೆ ಹೋಗ್ತೀನಿ, ಅಲ್ಲಿ ಸಿಕ್ಕಿದಾಗೆಲ್ಲ ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ತಾರಲ್ಲ, ಇವ್ರಿಗೇನು ಮೈಕೈ ನೋವು ಬರೋದಿಲ್ವಾ, ಅವ್ರಿಗೇನು ಅಭ್ಯಾಸನೇ ಇರೋದಿಲ್ವಲ್ಲ, ಅದು ಹೆಂಗೆ ಅಂತ ಅಂದ್ಕೊಂಡೆ ಅಷ್ಟೇ. ಬರೋದಿಲ್ವೇನೋ ಬಿಡು. ಈಗ ನನ್ನ ಕಸಿನ್ ಹಸ್ಬೆಂಡು ಹೋಗ್ತಾರೆ, ದಿನ ಅಲ್ಲ ವೀಕೆಂಡಲ್ಲಿ ಕ್ರಿಕೆಟ್ ಆಡೋದಕ್ಕೆ ಹೋಗ್ತಾರೆ. ಸೊ ಅವ್ರ ಥರನೇ ಇವರು ಇರಬೇಕೇನೋ ಅಂತ ಅಂದ್ಕೊಂಡೆ. ನಾನು ಜಿಮ್ಗೆ ಹೋಗ್ತಿಲ್ವಲ್ಲ, ಅದಕ್ಕೆ ಮೈಕೈ ನೋವು ಬಂದಿರೋದು. ಜಿಮ್ಗೆ ಹೋಗ್ತಿದ್ರೆ ಸರಿ, ಯಾರು ಹೋಗ್ಬೇಡ ಅಂದರು? ಅದು ಲೇಜಿ ಲ್ಯಾಂಡ್. ಸಾನು ರಜೆ ಇತ್ತಲ್ಲ, ಅದಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಹೋಗೋಣ ನೋಡ್ರಿ, ಸಾನು ಮೇಲೆ ಹಾಕ್ತಾರೆ. ಸಾನು ಕರ್ಕೊಂಡು ಹೋಗ್ತಿದ್ಲ, ನಾನು ಸ್ಕೂಲ್ ಬಿಟ್ಬಿಟ್ಟು ಬರ್ಬೇಕಾರೆ ಮಾಡ್ಕೊಂಡು. ಅಯ್ಯೋ ನಿನಗೆ ಬ್ಲೇಮ್ ಮಾಡಿಲ್ಲ, ನಿನಗೆ ನಿನ್ನ ಹೆಸರಲ್ಲಿ ಕಳ್ನೆಪ ಕೊಟ್ಟಿದ್ದು ಅಷ್ಟೇ. ಅದು ಜಿಮ್ಗೆ ಸೇರ್ಕೊಂಡಿದ್ದಾರೆ ಸ್ನೇಹಿತರೆ. ವರ್ಷದ ಒಂದು ಸಾರಿ ಕಟ್ಟಿರೋದು, ವರ್ಷಕ್ಕೊಂದ್ಸರಿ ಅಲ್ವಾ ಕಟ್ಟಿರೋದು, ತಿಂಗಳ ಕಟ್ಟಿದ್ರೆ ಗೊತ್ತಾಗಿರೋದು. ಬಿಟ್ಬಿಟ್ಟವ್ರೆ, 2 ತಿಂಗಳಾಯ್ತು. ಅವಳಿಗೆ ಸ್ಕೂಲ್ ಇಲ್ಲಿ, ಅವಳಿಗೆ ಎಕ್ಸಾಮ್ ನಡಿಬೇಕಾದ್ರೂ ಹೋಗ್ಲಿಲ್ಲ ನೀವು? ಹೋದ್ರಿ, ಸರಿನಾ? ಇವತ್ತು ಹೋಗಿ ಬಂದು ಈಗ ಸುಸ್ತಾಗಿ ಬೆನ್ನಿಟ್ಕೊಂಡಿದೆ, ತಲೆನೋವು ಬಂದಿದೆ. ಇವಾಗ ಒಂದು ಹಾಡು ನೆನಪಾಯ್ತು. ನಿನಗಿದ್ದು ಬೇಕಿತ್ತ ಮಗನೇ. ಹಂಗಂತ ಹೇಳ್ಬಿಟ್ಟು ಫ್ರೆಂಡ್ಸಿಗೆ ಬೇಕಿತ್ತ. ಮೀಟಿಂಗ್ ಇಸ್ ಡಿಫ್ರೆಂಟ್, ಪ್ಲೇಯಿಂಗ್ ಅಂಡ್ ಇದೆಲ್ಲ ಬರ್ಸ್ಕೊಳ್ಳೋ ಡಿಫ್ರೆಂಟ್. ಇಟ್ಸ್ ಓಕೆ, ಮೈಕೇನೋ ಬರ್ತಂತ ಹೇಳ್ಬಿಟ್ಟು ನೋಡ್ರಿ, ಹಿಂಗೂ ಇರ್ತಾರ ನೋಡ್ರಿ. ನಾನ್ ಸುಮ್ಮನೆ ಟೇಸ್ಟ್ ಮಾಡ್ತಿರೋದನ್ನಿ, ನಿಮ್ಮ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಈಗ ಡ್ರ್ಯಾಗನ್ ಚಿಕನ್ ಮಾಡೋದಕ್ಕೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಅದಕ್ಕೆ 1 ಮೊಟ್ಟೆ ಬೇಕು. ನೆಕ್ಸ್ಟ್ ಚಿಕನ್ನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಆ್ಯಂಡ್ ಸ್ಟ್ರೈಪ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ತೆಳ್ಳಕ್ಕೆ ಉದ್ದಕ್ಕೆ ಕಟ್ ಮಾಡಬೇಕು. ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಹಾಕ್ತೀನಿ, ಉಪ್ಪು, ಮೈದಾ ಹಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ಜಾಸ್ತಿನೂ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಇದು ಮೋಮೋಸ್ ಚಟ್ನಿ. ನಾನು ರೀಸೆಂಟಾಗಿ ಮಾಡೋದನ್ನು ತೋರಿಸಿದ್ದೆ, ಅದು ಮಿಕ್ಕಿತು ಅಂತಲೇ ಇವತ್ತು ನಾನು ಇದನ್ನು ಡಿಶನ್ನು ಮಾಡ್ತಾ ಇರೋದು. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೈಂಡಿಂಗಿಗೆ ಅಂದ್ಬಿಟ್ಟು ಎಗ್. ಚಿಕನ್ ಜಾಸ್ತಿ ಇದ್ದರೆ ಒಂದು ಫುಲ್ ಹಿಡ್ಸತ್ತೆ, ನಾನು ಕಡಿಮೆ ಇದೆಯಲ್ಲ ಅಂದ್ಬಿಟ್ಟು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸಿಂಗ್ ಟೈಮಲ್ಲಿ ನಿಮಗೆ ಜಾಸ್ತಿ ಒದ್ದೆ ಬೇಕು ಅನ್ನೋ ಹಾಗಿದ್ರೆ ಒಂದು ಚೂರು ನೀರು ಹಾಕ್ಕೊಳ್ಬೋದು. ಇಷ್ಟನ್ನ ಈಗ ನಾನು ಮ್ಯಾರಿನೇಟ್ ಮಾಡಿದ್ದೀನಲ್ಲ, ಒಂದು ಅರ್ಧ ಗಂಟೆ ಇಡ್ತೀನಿ. ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಇದನ್ನು ಡೀಪ್ ಫ್ರೈ ಮಾಡಬೇಕು. ನಾನು ಸ್ವಲ್ಪ ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನಲ್ಲೇ ಆಮೇಲೆ ಇದಕ್ಕೆ ತಡ್ಕ ಕೊಡಬೇಕು. ಜಸ್ಟ್ ಲೈಕ್ ನಾವು ಮಂಚೂರಿ ಮಾಡ್ತೀವಲ್ವ, ಆ ರೀತಿಯಲ್ಲಿ ಕೊಡಬೇಕು, ಸಾಸೆಲ್ಲ ಹಾಕ್ಬಿಟ್ಟು. ಹಾಗಾಗಿ ನಾನು ಒಟ್ಟಿಗೆ ಪ್ಯಾನಲ್ಲೇ ತೊಗೊಂಡ್ಬಿಟ್ಟಿದ್ದೀನಿ. ನಾವು ಇದನ್ನು ಸ್ಟ್ರಿಪ್ಸಲ್ಲಿ ಚಿಕನ್ ಕಟ್ ಮಾಡಿರೋದ್ರಿಂದ ತುಂಬ ಬೇಗ ಬೆಂದೋಗುತ್ತೆ. ಸೊ ಸಣ್ಣ ಉರಿ ಮಾಡಿಕೊಂಡು ನಾವು ಇದನ್ನು ಬೇಯಿಸಬೇಕು ಅನ್ನೋ ಥರ ಇಲ್ಲ. ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೋದು. ಚಿಕನ್ ಎಲ್ಲ ಫ್ರೈ ಆದಮೇಲೆ ಒಗ್ಗರಣೆ ಕೊಡಬೇಕು. ಅದಕ್ಕೆ ಒಂದು ಚೂರು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಅಥವಾ ತುರ್ಕೊಂಡಿರೋ ಅಂಥ ಶುಂಠಿ ಹಾಕಬೇಕು. ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿಲ್ಲ. ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ ಕೂಡ ನಾನು ಹಾಕಿಲ್ಲ. ನಾನು ಏನು ಮೋಮೋಸ್ ಚಟ್ನಿ ಮಾಡಿದ್ನೋ ಅದಕ್ಕೆ ಒಂದು ಚೂರು ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜಸ್ಟ್ ಅದು ಒಂದು ಫ್ಲೇವರ್ ಆ್ಯಂಡ್ ಕಲರ್ ಕೊಡೋದಕ್ಕಷ್ಟೆ. ನೆಕ್ಸ್ಟ್ ಇದಕ್ಕೆ ಸ್ಲೈಸ್ಡ್ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಹಾಕಿದ್ದೀನಿ. ಇದನ್ನು ನಾವು ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕಿಲ್ಲ, ಜಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಸಾಟೆ ಮಾಡ್ಕೊಳ್ಬೇಕು. ನೋಡಿ, ಚೂರ್ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಈಗ ಕುಕ್ ಮಾಡ್ಕೊಂಡಿರೋ ಅಂತ ಚಿಕನ್ನ ಸೇರಿಸಿದ್ದೀನಿ. ಇದಕ್ಕೆ ಮೋಮೋಸ್ ಚಟ್ನಿ ಎಷ್ಟು ನಿಮಗೆ ಖಾರಕ್ಕೆ ಬೇಕೋ, ಎಷ್ಟು ಫ್ಲೇವರ್ ಬೇಕು ಅನ್ಸುತ್ತೋ ಅಷ್ಟನ್ನ ಹಾಕೊಳ್ಬೋದು. ಅದು ಸಾಕಾಗ್ಲಿಲ್ಲ ಅಂದರೆ ನೀವು ಸಾಸಸ್ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಬೋದು. ಡ್ರ್ಯಾಗನ್ ಚಿಕನ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಮೆಣಸಿನ್ಕಾಯಿನ ಪೇಸ್ಟ್ ಹಾಕಬೇಕು.
ಬ್ಯಾಡಗಿ ಮೆಣಸಿನ್ಕಾಯ್ದು ಪೇಸ್ಟ್ ಹಾಕಬೇಕು. ಇದರಲ್ಲಿ ಆಲ್ರೆಡಿ ಇದೆ. ಆ ಪೇಸ್ಟ್ ಜೊತೆ ಒಂದು ಚೂರು ಸಾಸ್ಗಳನ್ನ ಹಾಕಬೇಕು. ಮೋಮೋಸ್ ಚಟ್ನಿಯಲ್ಲಿ ಕೂಡ ಅದೇ ಇರೋದು, ಹಾಗಾಗಿ ನಾನು ಆ ಚಟ್ನಿನ ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಮಿಕ್ಸ್ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ಇದನ್ನು ಇಳಿಸ್ಕೊಳ್ಬೋದು. ಎಷ್ಟು ಈಸಿಯಾಗಿ ಮಾಡಿದ್ವಿ ಅಲ್ಲ ಸ್ನೇಹಿತರೆ. ಆ್ಯಂಡ್ ಟೇಸ್ಟ್ ಮೇಕರ್ಸ್ ಎಲ್ಲ ಹಾಕ್ತಾರೆ ಹೊರಗಡೆ, ಅದು ಏನೂ ಹಾಕಿಲ್ಲ. ಮೋಮೋಸ್ ಚಟ್ನಿ ಮತ್ತು ಮೋಮೋಸ್ ಯಾರ್ಯಾರು ಮಾಡಿದ್ರಿ ಕಮೆಂಟ್ ಮಾಡಿ ಹೇಳಿ. ದಿಸ್ ಡೇ ಸ್ಪೆಷಲ್ ಡ್ರ್ಯಾಗನ್ ಚಿಕನ್. ಇವತ್ತು ರಾಜೇಶ್ ಮಧ್ಯಾಹ್ನ ಊಟ ಹೊರಗಡೆನೆ ಮಾಡಿ ಬಂದಿದ್ರು. ಆ್ಯಂಡ್ ಲೇಟಾಗಿ ಮಾಡಿರೋದ್ರಿಂದ ನಾನು ಇಷ್ಟು ಬೇಗ ಮಾಡೋದಿಲ್ಲ ಅಂದರು. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ 8:15ಗೆಲ್ಲ ನಾನು ಊಟಕ್ಕೆ ಕೂತ್ಕೊಳ್ತೀನಿ. ಬಟ್ ರಾಜೇಶ್ ಇಟ್ಸ್ ಟೂ ಅರ್ಲಿ ಅಂದ್ಬಿಟ್ಟು ಅವರು ಬಂದಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿಬಿಟ್ಟು ನಾವು ಶುರು ಮಾಡ್ತಾ ಇದ್ದೀವಿ ಅಂತ ಶುರು ಮಾಡಿದೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಇವತ್ತು ಹೀಗಿತ್ತು. ನಮ್ಮ ರಾಜೇಶ್ ಅವ್ರು ಹೊರಗಡೆ ಹೋಗಿದ್ರು. ಸರಿ ಬಿಡು, ಫಾದರ್ಸ್ ಡೇಗೆ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಡಿಶ್ ಮಾಡಿದ್ದೀನಿ. ಹಾಗೆ ಒಂದು ರೀಲ್ ಕೂಡ ಅವ್ರಿಗೋಸ್ಕರ ಅಂದ್ಬಿಟ್ಟು ಫಾದರ್ಸ್ ಡೇ ದಿನಾನೇ ಅದನ್ನು ಪೋಸ್ಟ್ ಮಾಡಿದ್ದೆ. ಸೊ ಅದನ್ನು ನಿನ್ನೆ ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ನೀವಿನ್ನ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.